ಶುಭೋದಯಗಳು. ನಾನು ಮತ್ತು ನನ್ನ ಗೆಳೆಯರು 10ನೇ ತರಗತಿಯ ಬಿ ವಿಭಾಗದಲ್ಲಿ ಓದುತ್ತಿದ್ದೇವೆ. ನಾವು ಈ ದಿನದಂದು ಜನಪದ ಕಲೆಗಳಲ್ಲಿ ಪ್ರಸಿದ್ಧಿಯಾದ ವೀರಗಾಸೆಯನ್ನು ಪ್ರದರ್ಶಿಸುತ್ತಿದ್ದೇವೆ. ವೀರಭದ್ರೇಶ್ವರ ಸ್ವಾಮಿಯ ಜನಪದ ಕಥೆಯು ಹೀಗೆ ಮುನ್ನಡೆಯುತ್ತದೆ. ದಾಕ್ಷಾಯಣಿಯು ಯಜ್ಞಕುಂಡಕ್ಕೆ ಹಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡ ವಿಷಯವು ಶಿವನಿಗೆ ತಿಳಿದಾಗ ಆಗ ಶಿವನು ಕೋಪಗೊಂಡು ತನ್ನ ಜಟೆಯನ್ನು ನೆಲಕ್ಕೆಸೆಯುತ್ತಾನೆ. ಆ ಜಟೆಯು ನೆಲಕ್ಕೆಸೆದಾಗ ಶ್ರೀ ವೀರಭದ್ರೇಶ್ವರ ಸ್ವಾಮಿಯು ಜನಿಸುತ್ತಾರೆ. ಶ್ರೀ ವೀರಭದ್ರೇಶ್ವರ ಸ್ವಾಮಿಯನ್ನು ಜನಿಸಿದಾಗ ಸೇನಾಧಿಪತಿಯಾಗಿ ಆ ಯಜ್ಞಕುಂಡವನ್ನು ನಾಶ ಮಾಡುತ್ತಾರೆ. ಆ ಯಜ್ಞಕುಂಡವನ್ನು ನಾಶ ಮಾಡಿದ ನಂತರ ಅದಕ್ಕೆ ಕಾರಣರಾದ ದಕ್ಷ ಬ್ರಾಹ್ಮಣನನ್ನು ಕೊಲ್ಲುತ್ತಾರೆ. ಈಗ ನನ್ನ ಸ್ನೇಹಿತನಾದ ವಿಶ್ವನಾಥನು ಒಂದು ಚುಟುಕು ಪ್ರದರ್ಶನವನ್ನು ನೀಡುತ್ತಾರೆ. ಏ ದೇವ, ಏ ಶಂಕರ, ಕೋಣದ ಕೊಂಬಿನ ಮೇಲೆ ಕಠೋರವೆಂಬ ಹಳ್ಳಿ ಹುಟ್ಟಿತು. ಆ ಹಳ್ಳಿಯಲ್ಲಿ ಹೈ ಎಂಬ ಗೋಡ, ಆ ಹಳ್ಳಿಯಲ್ಲಿ ಹೈ ಎಂಬ ಗೋಡ, ಉಯ್ ಎಂಬ ಕೊಠಡಿ, ಆ ಹಳ್ಳಿಯಲ್ಲಿ ಹೈ ಎಂಬ ಗೋಡ, ಉಯ್ ಎಂಬ ಕೊಠಡಿ ಮತ್ತು ಮೈ ಎಂಬ ತಳವಾರ. ಆ ತಳವಾರನಿಗೆ ಒಬ್ಬಳು ಹೆಂಡತಿ. ಆ ಹೆಂಡತಿಯು ತಳವಿಲ್ಲದ ಕೊಡವನ್ನು ಹೊತ್ತಿಕೊಂಡು ಜಲವಿಲ್ಲದ ಬಾವಿ ಹೋದಳು. ಆ ಬಾವಿಯ ದಡದ ಮೇಲೆ ಬೇರಿಲ್ಲದ ಬೇವಿನ ಹೊರಟಿತು. ಆ ಮರದಲ್ಲಿ ರೆಕ್ಕೆ ಇಲ್ಲದ ಪಕ್ಷಿ ಕುಳಿತಿತ್ತು. ಆ ಪಕ್ಷಿಯನ್ನು ಕಣ್ಣಿಲ್ಲದವ ನೋಡಿದ. ಆ ಪಕ್ಷಿಯನ್ನು ಕಣ್ಣಿಲ್ಲದವ ನೋಡಿ ಕೈಯಿಲ್ಲದವನಿಗೆ ಹೇಳಿದ. ಆ ಕೈಯಿಲ್ಲದವನ ತುದಿಯಲ್ಲಿದ್ದ ಬಾಣವನ್ನು ನೋಡಿದ. ಆ ಬಾಣ ಈ ಪಕ್ಷಿಗೆ ಬಿತ್ತ ಬೀಳಲಿರುವ ಎಂಬಾಗಿತ್ತು ನಮ್ಮ ಶ್ರೀ ವೀರಭದ್ರೇಶ್ವರನಿಗೆ. ಏ ದೇವ, ಏ ಶಂಕರ, ಶಿವರುದ್ರ ಮಹಾರುದ್ರ, ಶಿವರುದ್ರ ರುದ್ರ, ಶಿವರುದ್ರ ಮಹಾರುದ್ರ, ಶಿವರುದ್ರ ಮಹಾರುದ್ರ, ರುದ್ರ 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 ರುದ್ರ, ಭದ್ರಕಾಳಿ ಗಂಡ ಶ್ರೀ ವೀರಭದ್ರ, ಬಲರೇ ಪಪ್ಪನೇ ರುದ್ರ. ತುಪ್ಪ ಕೊಟ್ಟರು ಬೇಡ ತೂಕ ಇಲ್ಲದವರ ಸಂಘ, ತುಪ್ಪ ಕೊಟ್ಟರು ಬೇಡ ತೂಕ ಇಲ್ಲದವರ ಸಂಘ, ಜ್ಞಾನವಿದ್ದರೂ ಬೇಡ ಅಜ್ಞಾನಿಗಳ ಸಂಘ. ಬಲರೇ ಪಪ್ಪನೇ ರುದ್ರ, ಕನದ ಕೊಟ್ಟರು ಬೇಡ ಜಾತಿ ಎನ್ನುವರ ಸಂಘ, ಕನದ ಕೊಟ್ಟರು ಬೇಡ ಜಾತಿ ಎನ್ನುವರ ಸಂಘ, ಜ್ಞಾನವಿದ್ದರೂ ಬೇಡ ಜೀವ ತೆಗೆಯುವವರ ಸಂಘ, ಜ್ಞಾನವಿದ್ದರೂ ಬೇಡ ಜೀವ ತೆಗೆಯುವವರ